ಫ್ರೆಂಡ್ಸ್, ಇವತ್ತು ಚಪ್ಪು ನೀರು ಬಂದಿದೆ, ಅಂದರೆ ಡ್ಯಾಮ್ ನೀರು ಬಿಟ್ಕೊಟ್ಟಿದ್ದು. ಇದು ನಂಗೆ ಬಲೆ ಅಂದರೆ ಈ ಸಲ ನಾನು ಜಾರಿ ಬಲೆ ಮಾಡಲಿಲ್ಲ, ಯಾಕಂದರೆ ಈ ಸಲ ಅಂದರೆ ಅಷ್ಟೇನು ಮಳೆ ಇಲ್ಲ. ಅದಕ್ಕೋಸ್ಕರ ನೋಡಿ ನಾನು ಇವತ್ತು ನಂಗೆ ಬಲೆ ಬಿಟ್ಟಿದ್ದೀನಿ. ಒಂದು ನಂಗೆ ತಾಗಿದೆ ನೋಡಿ ಫ್ರೆಂಡ್ಸ್, ನೋಡಿ ಅಂದರೆ ನಂಗೆ ತಾಗ್ತದೆ ಮತ್ತು ಏಡಿ ಕೂಡ ತಾಗ್ತದೆ ನೋಡಿ. ಅಂದರೆ ಇದಕ್ಕೆಲ್ಲ ಕಸ ತಾಗಿದ್ರೆ ಅಷ್ಟು ಬೇಗ ಹೋಗುದಿಲ್ಲ, ಯಾಕಂದರೆ ಅದು ಎಳ್ಕೊಳ್ತದಂತೆ. ಅದಕ್ಕೋಸ್ಕರ ನಾನು ಅಂದರೆ ಬಲೆ ಸಪುರ ಇದ್ದಂಗೂ ಮೀನು ತಾಗ್ಲಿಕ್ಕೆ ಒಳ್ಳೆಯದು, ಏಡಿ ತಾಗ್ಲಿಕ್ಕೆ ಒಳ್ಳೆಯದು. ಈಗ ನಾನು ಬಲೆ ಬಿಟ್ಟಿದ್ದೀನಿ, ಏನೆಲ್ಲ ತಾಗಿದೆ ಅಂತ ನಾನು. ಎಸ್ ಗೈಸ್, ಏನೊಂದು ಸಿಕ್ಕಿದೆ ನೋಡಿ. ಎಸ್, ಏನಿರ್ಬೋದು? ಗ್ಯಾಸ್ ಕಾಂಜ ಅಂತ ಹೇಳ್ತಾರೆ. ಸಿಗಡಿ ಅಂದರೆ ಇದು ದೊಡ್ಡ ದೊಡ್ಡ ಕೊಳಸು ಮೀನು ಹಿಡಿಲಿಕ್ಕೆಲ್ಲ. ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ನೊಂದು ವಿಷಯ ಏನು ಗೊತ್ತುಂಟ ಫ್ರೆಂಡ್ಸ್, ನಮ್ಮ ತಂದೆಗೆ ಗೊತ್ತಿಲ್ಲ ನಾನು ಬಲೆ ಬಿಟ್ಟಿದ್ದು. ನಾನು ಮತ್ತೆ ಹೇಳಿದೆ, ಒಂದು ಹೊಸ ಬಲೆ, ಒಂದು 0 ನಂಬರ್ ಬಲೆ ಒಂದು ಏಡಿಗೆ ಬಿಟ್ಟಿದಂತ. ಯಾಕಂದರೆ ಬಲೆ ಎಲ್ಲ ಸಪುರ ಬೀಣೆ ಆದ ಕಾರಣ ಬಲೆ ಬಿಟ್ಟ ತಕ್ಷಣ ಎಲ್ಲ ಹರಿದು ಬಿಡ್ತದೆ ಅದು ಏಡಿ. ಗೊತ್ತಿಲ್ಲ ನಾಳೆ ಎಂತ ಸಿಗ್ಬೋದಂತ ನನ್ನೊಂದು ಅನಿಸಿಕೆ. ಅಂದರೆ ದೊಡ್ಡ ಒಂದು 1 kg ಇದೆ XL ಏಡಿಗೆನೆ ಸಿಕ್ಕಿದರೆ ನಮ್ಗೆ ಸ್ವಲ್ಪ ಚಾನ್ಸ್ ಉಂಟು. ಅಲ್ಲಿ ನೀವು ನೋಡ್ತಿದ್ರಲ್ಲ, ಅಲ್ಲಿ 4-5 ಬಲೆ ಬಿಟ್ಟಿದ್ದಾರೆ. ನಿಜವಾಗಿ ನಾವು ಅಲ್ಲೇ ಬಿಡುದು. ಎಸ್ ಗೈಸ್, ಕಂಡಿಕಿ ಸಿಕ್ಕಿದೆ ಗೈಸ್. ಕಂಡಿಕಿ ಗುರ್ರೇ. ನಾಳೆ ಬೆಳಿಗ್ಗೆ ತನಕ ಏನಾಗ್ತದೆ ಹೇಳಲಿಕ್ಕಾಗೋದಿಲ್ಲ ಫ್ರೆಂಡ್ಸ್. ಯಾಕಂದರೆ ಏನಾದರೂ ದೊಡ್ಡ ಜಾರಿನ ಸಿಕ್ಕಿದ್ರೆ ಉಂಟಲ್ಲಿ ಎಲ್ಲ ಹರಿದು ಲಗಡಿ ಹೋಗ್ತದೆ. ಏನು ಶಂಕ ತಾಗಿದೆ ನೋಡಿ, ಶಂಕ.